ಈ ಕಾಮಗಾರಿ ಆಗ್ಬೇಕಂದ್ರೆ ಆ ಸ್ಥಳೀಯ ಆದಂತ ಕಾರ್ಪೊರೇಟರ್ ಮಾಡ್ಬೇಕು, ಆ ಕ್ಷೇತ್ರದ MLA ಮಾಡ್ಬೇಕು. MLA ಅವರು ಲೀಡ್ ತಗೊಂಡಾಗ ಮಾತ್ರ ಅದು ಇತಿಶ್ರೀ ಆಡ್ಲಿಕ್ಕೆ ಸಾಧ್ಯ ಇದೆ. ಅವ್ರು ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಂಗೆ. ಯಾಕಂದ್ರೆ ಬಹಳ ದಿವಸ 14 ವರ್ಷದಿಂದ ಎಲ್ಲಾ ಜನ ಆಕ್ರೋಶ ಆಗ್ತಾ ಇದ್ದಾರೆ, ಆ ದೇವಸ್ಥಾನ ಬಗ್ಗೆ ಹೇಳ್ತಾನೆ ಇದ್ದಾರೆ. ಆದ್ರೂನು ಅಲ್ಲಿ MLA ಕಿವಿ ಕೊಡ್ತಾ ಇಲ್ಲ, ಅದಕ್ಕ ಸ್ಪಂದನೆ ಮಾಡ್ತಾ ಇಲ್ಲ ಏನೋ ಅನ್ಸ್ತಾ ಇದೆ ನಮ್ಗೆ. ಮೇಡಮ್, ಇದ್ರ ಬಗ್ಗೆ ತಮ್ಮ ಮುಂದಿನ ನಿಲುವು ಏನಂತ ಹೇಳಿ? ಮುಂದಿನ ನಿಲುವು ಏನಂದ್ರೆ, ಇದು ಅಕ್ಷರ ಪಡ್ತಾ ಇದ್ದಾರೆ. ಪವಿತ್ರವಾದ ದೇವಸ್ಥಾನ, ಎಲ್ಲಾ ಸಮಾಜದವರು ನಡ್ಕೊಳ್ಳುವಂತ ದೇವಸ್ಥಾನ, ಎಲ್ಲರಿಗೂ ಬೇಜಾರಾಗಿದೆ. ಮುಂದೊಂದ್ ದಿನ ಇಷ್ಟು ಹೋರಾಟ ಆಗ್ತದ ಅಂತ ನಂಗ್ ಅನಿಸ್ತಾ ಇದೆ. ಈಗ ಬೇರೆ ಬೇರೆ ಸಂಸ್ಥೆಯವರು, ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದವರು ಈಗ ಹೋರಾಟ ಮಾಡುವ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ MLA ಹಾಗೂ ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಇದಕ್ಕೆ ಇದ್ ಮಾಡಿ ಸ್ಪಂದನೆ ಮಾಡಿ ಒಳ್ಳೆ ಒಂದು ನಾಲಾ ಏನಿದೆ ತ್ರಾಸ ಆಗ್ತಾ ಇದೆ, ನಾಲದ್ದೇನು ಸಮಸ್ಯೆ ಆಗ್ತಾ ಇದೆಲ್ಲ ಅದು ಬಗೆಹರಿಸ್ಬೇಕಂತ ಹೇಳಿ ಅಲ್ಲಿ MLAಗೂ ಅಲ್ಲಿ ಕಾರ್ಪೊರೇಟರ್ಗೂ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಾಂದ್ರೆ ಉಗ್ರ ಹೋರಾಟ, ಮಹಿಳೆಯರು, ಪುರುಷರು, ಯುವಕರು ಒಟ್ಟಿಗೆ ಕೂಡಿ ಉಗ್ರವಾದಂತಹ ಹೋರಾಟ ಮಾಡುವಲ್ಲಿ ಸಂಶಯವಿಲ್ಲ ಅಂತ ನನ್ಗನ್ನಿಸ್ತಾ ಇದೆ.